ಹಾಯ್ ಹಲೋ ನಮಸ್ಕಾರ. ಕರ್ನಾಟಕ ರಿವ್ಯೂ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಗುರು ನಮ್ಮ RCB ಅಂತ ಕ್ರೇಜ್. ಇವತ್ತು ಮಾರ್ಚ್ 24, ಇವತ್ತು ಬಿಟ್ಟು ಇನ್ನು 4 ದಿನ ಅಂದ್ರೆ ನೆಕ್ಸ್ಟ್ 4 ಡೇಸ್ಗೆ ಮಾರ್ಚ್ 28 ಅವತ್ತು ನಡೆಯೋ ಮ್ಯಾಚ್ ಏನಿದೆ ಅಲ್ವಾ, 2026 ಫಸ್ಟ್ ಮ್ಯಾಚ್ SRH ವರ್ಸಸ್ RCB, ಅದರ ಟಿಕೆಟ್ ಇವತ್ತು ಬಿಟ್ಟಿದ್ರು ಗುರು. ಗುರು ಕ್ರೇಜ್ ಗುರು, ನೀವು ನಂಬಲ್ಲ. ಮ್ಯಾಕ್ಸಿಮಮ್ 10 ನಿಮಿಷ ಇಲ್ಲ 15 ನಿಮಿಷ ಅನ್ಕೊಳ್ಳಿ ಗುರು ಟೈಮ್ ಇದ್ದಿದ್ದು, ಅಷ್ಟರೊಳಗಡೆ ಟಿಕೆಟ್ ಎಲ್ಲ ಫುಲ್ ಸೋಲ್ಡ್ ಔಟ್ ಗುರು. ಯಾವ ತರ ಅಂತಂದ್ರೆ 20 ರಿಂದ 22 ಸಾವಿರ ಟಿಕೆಟ್ ಅಟ್ಟೆ ಟೈಮಲ್ಲಿ 10 ನಿಮಿಷದಲ್ಲಿ ಸೋಲ್ಡ್ ಔಟ್. ನೀವು ನಂಬ್ತೀರಾ? ಒಬ್ಬ ಅಂತೂ ನಾನು ಸ್ವಲ್ಪ ಹೊತ್ತಾಯ್ತು ಒಂದು ರೀಲ್ಸ್ ನ ನೋಡಿದೆ, ಸಜೆಸ್ಟ್ ಆಯ್ತು. ಅದರಲ್ಲಿ ಅವ್ನು ಏನ್ ಮಾಡಿದಾನೆ ಅಂದ್ರೆ, ಹಿಂಗೆ ಮುಂದ್ಗಡೆ ಇಟ್ಕೊಂಡಿದ್ದಾನೆ, 3 ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾನೆ ಸ್ಟ್ರೈಟ್, ಪಕ್ಕದಲ್ಲಿ 2 ಮೊಬೈಲು, ಕೈಯಲ್ಲಿ 1 ಮೊಬೈಲ್, 3 ಮೊಬೈಲ್ 3 ಲ್ಯಾಪ್ಟಾಪ್. RCB ವೆಬ್ಸೈಟ್ ನ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಟಿಕೆಟ್ ಬುಕ್ ಮಾಡ್ಲಿಕ್ಕೆ. ಬಟ್ ನನಗೆ ಟಿಕೆಟ್ ಸಿಗ್ತಿಲ್ಲ, ನಂಗಂತ ಗೊತ್ತಿಲ್ಲ ಮಾತ್ರ. ಬಟ್ ಅಷ್ಟೊಂದು ಲಕ್ಷ ಜನ ವೇಟ್ ಮಾಡ್ತಾ ಇರ್ತಾರೆ RCB ಟಿಕೆಟ್ ನ ಬುಕ್ ಮಾಡೋಣ ಅಂತ. ಬಟ್ ಇವತ್ತು ಎಷ್ಟು ಜನಕ್ಕೆ ಸಿಗ್ತಿಲ್ಲ ಗೊತ್ತಿಲ್ಲ. ಯಾಕಂದ್ರೆ 20 ರಿಂದ 22 ಸಾವಿರ ಟಿಕೆಟ್ ಮಾತ್ರ ಬಿಟ್ಟಿದ್ದು RCB ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಮ್ಯಾಕ್ಸಿಮಮ್ 10 ರಿಂದ 15 ನಿಮಿಷದಲ್ಲಿ ಟಿಕೆಟ್ ಎಲ್ಲ ಫುಲ್ ಸೋಲ್ಡ್ ಔಟ್ ಆಯ್ತು ಅಂತ ಅಂದ್ಬಿಟ್ಟು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಯಾವ ವೆಬ್ಸೈಟ್ ಅಂದ್ಬಿಟ್ಟು. ಬಟ್ ನಾನು ಇವತ್ತು ಟಿಕೆಟ್ ಬಿಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಿನ್ನೆ ಬಿಡ್ಬೇಕಿತ್ತು. ನಿನ್ನೆ ಅಂದ್ರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸಂಡೇ ಮಾರ್ಚ್ 22 ಏನಿದೆ ಅಲ್ವಾ, ಅವತ್ತೇ ಬಿಡ್ಬೇಕಿತ್ತು, ಅವತ್ತು ಬಿಡ್ಲಿಲ್ಲ. ಅಂಡ್ ನಿನ್ನೆ ಮಾರ್ಚ್ 23 ಸೋಮವಾರ, ನಿನ್ನೆನೂ ಬಿಡ್ಲಿಲ್ಲ. ಇವತ್ತು ಬಿಟ್ರು ನೋಡಿ ಗುರು 10 ರಿಂದ 15 ನಿಮಿಷ ಅಷ್ಟೇನೆ ಫುಲ್ ಕಲಾಸ್ ಎಲ್ಲ ಸೋಲ್ಡ್ ಔಟ್ ಆಗ್ಬಿಡ್ತು ಟಿಕೆಟ್ ಅಂತೂ. ಸೊ ಹಾಗಾಗಿ 22 ರಿಂದ 22 ಸಾವಿರ ಟಿಕೆಟ್ ಅಂತೂ ಅಟ್ಟೆ ಟೈಮ್ 10 ನಿಮಿಷದಲ್ಲಿ ಸೋಲ್ಡ್ ಔಟ್ ಅಂದ್ರೆ ನೀವು ನಂಬಲೇಬೇಕು ಗುರು. RCB ಫ್ಯಾನ್ಸಿಗಿರೋ ಕ್ರೇಜ್ ಯಾರಿಗಿಲ್ಲ ಅಂತ ಮತ್ತೊಮ್ಮೆ ಪ್ರೂವ್ ಅಂತೂ ಆಯ್ತು ಗುರು ಇವತ್ತು. ಲಾಸ್ಟ್ ವಿಡಿಯೋದಲ್ಲಿ RCB ಟಿಕೆಟ್ ಅಂದ್ರೆ ಮ್ಯಾಚಸ್ ನ ಟಿಕೆಟ್ ಯಾವ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಂತ ನಿಮಗೆ ನಾನು ಮುಂಚೆನೆ ಹೇಳಿದ್ದೆ. ವೆಬ್ಸೈಟ್ ಬಂದ್ಬಿಟ್ಟು ಗುರು shop.royalchallenges.com ನಲ್ಲಿ. ಸೊ ಇವತ್ತಂತೂ ವೆಬ್ಸೈಟ್ ಹೆವಿ ಬಿಸಿ ಗುರು ಮಾತ್ರ, ಅದು ನಿಮಗಂತೂ ಗೊತ್ತೇ ಇದೆ. ಈ ವಿಡಿಯೋನ ಯಾರೇ ನೋಡ್ತಾ ಇದ್ರೆ ಅಂದ್ರೆ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದವ್ರು ಯಾರೇ ನೋಡ್ತಿದ್ರೆ ನಿಮಗಂತೂ ಗೊತ್ತಿರುತ್ತಲ್ವಾ ಗುರು. ಸೊ ಕಮೆಂಟ್ ಆಗಿ, ಕಮೆಂಟ್ ಬಾಕ್ಸ್ ಅಂತೂ ನಿಮ್ದೇನೆ. ಯಾವ ರೀತಿ ಇತ್ತು ಇವತ್ತು ಬಿಸಿ ಅಂದ್ರೆ ವೆಬ್ಸೈಟ್ ಬಿಸಿ, ಸರ್ವರ್ ಪ್ರಾಬ್ಲಮ್ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಆಗಿ ಗುರು. ನೀವು ಯಾರಾದ್ರೂ ಟ್ರೈ ಮಾಡಿದ್ರೆ ಮಾತ್ರ ಹಾಕಿ. ಅಂಡ್ ನಿಮಗೆ ಮೊನ್ನೆನೇ ಹೇಳಿದೆ, ಟಿಕೆಟ್ ನ ಪ್ರೈಸ್ ನ ಲಿಸ್ಟ್ ಗೆ ಬಂದ್ರೆ ಜನರಲ್ ಸ್ಟ್ಯಾಂಡ್ಸ್ ಅಂದ್ರೆ ಜನರಲ್ ಟಿಕೆಟ್ ನ ರೇಟ್ ಬಂದ್ಬಿಟ್ಟು 2300 ರಿಂದ 5500 ತನಕ ಇತ್ತು ಗುರು. ಅಂಡ್ ಮಿಡ್ ರೇಂಜ್ ಸ್ಟ್ಯಾಂಡ್ಸ್, ಅಂದ್ರೆ ಮಿಡಲ್ ಅಲ್ಲಿ ಇದೆಯಲ್ಲ ಸೀಟ್ಸ್ ಗಳು, ಅದರ ರೇಂಜ್ ಬಂದ್ಬಿಟ್ಟು 3300 ರಿಂದ 7000 ತನಕ ಇತ್ತು. 3300 ರಿಂದ 7500 ತನಕ ಇತ್ತು. ಅಂಡ್ ಪ್ರೀಮಿಯಂ ಸೀಟ್ಸ್ ನ ಬೆಲೆ ಬಂದ್ಬಿಟ್ಟು 8500 ದಿಂದ 15000 ತನಕ ಇತ್ತು ಗುರು. ಎಷ್ಟು ಹೇಳಿ? 8500 ದಿಂದ 15000 ತನಕ ಇತ್ತು. ಇನ್ನ ಲಕ್ಸುರಿ ಬಾಕ್ಸಸ್ ಅಲ್ಲಿನ ರೇಟ್ ಬಂದ್ಬಿಟ್ಟು ಎಷ್ಟಿತ್ತು ಅಂದ್ರೆ 25,000 ದಿಂದ 65,000 ತನಕ ಗುರು. ಯಾರಾದ್ರೂ ಕೋಟಿ ಕೂಡ ಇದ್ದಂತ ಮಾತ್ರ ಇದನ್ನ ಕೊಂಡ್ಕೋಬೇಕಷ್ಟೇನೆ, ಬೇರೆಯವ್ರ ಕೆಲ ಆಗಲ್ಲ ಅಂತ ನಾ ಹೇಳ್ತಾ ಇಲ್ಲ. ತುಂಬಾ ಜನ ಕೊಂಡ್ಕೊಂಡಿದ್ದಾರೆ. ತುಂಬಾ ಜನ ಮುಂಚೆಲ್ಲ ಹೆಂಗೆ ಅಂದ್ರೆ ಈ ಡ್ರೀಮ್ 11 ಬರ್ತಾ ಇತ್ತಲ್ಲ, ಆ ಡ್ರೀಮ್ 11 ನಲ್ಲಿ ಜಾಸ್ತಿ ಅಮೌಂಟ್ ಯಾರು ಗೆಲ್ತಾ ಇದ್ರು ಅವರಿಗೆ ಈ ತರ ವಿವೋ ಅಥವಾ ಮುಂಚೆ ಎಲ್ಲ ಇರೋದು ನೋಡಿ ಸ್ಪಾನ್ಸರ್ಶಿಪ್ ಗಳು IPL ನಲ್ಲಿ, ಅವರ ಕಡೆಯಿಂದ ಒಂದು VIP ಬಾಕ್ಸ್ ಅಂತ ಮಾಡಿರ್ತಾ ಇದ್ರು. ಸೊ ಅಲ್ಲಿ ಕೂರಿಸ್ತಾ ಇದ್ರು, ಅಂದ್ರೆ ಇವ್ರನ್ನ ಯಾರು ಜಾಸ್ತಿ ಅಮೌಂಟ್ ಗೆಲ್ತಾರೆ ಡ್ರೀಮ್ 11 ನಲ್ಲಿ ಅಂತವ್ರನ್ನ VIP ತರ ಕರ್ಸ್ಬಿಟ್ಟೆ ಅಲ್ಲಿ ಕೂರಿಸ್ತಾ ಇದ್ರು. ಅವ್ರಿಗೆ ಈಸಿಯಾಗಿ ಅಂದ್ರೆ ಫ್ರೀ ಮ್ಯಾಚಸ್, ಅವರಿಗೆ ಫ್ರೀ ಟಿಕೆಟ್ ಕೂಡ ಸಿಗ್ತಾ ಇತ್ತು, ಅಂತವ್ರಿಗೆ ಫ್ರೀ ಟಿಕೆಟ್ ಕೂಡ ಸಿಗ್ತಾ ಇತ್ತು ಗುರು. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು, ನಾನು ಹಾಕಿರೋ ಶರ್ಟ್ ಬಂದ್ಬಿಟ್ಟಿದ್ದು ಕಸ್ಟಮೈಸೇಷನ್ ಶರ್ಟ್ ಇದು. ಸೊ ಕಿಂಗ್ ಕೊಹ್ಲಿ ಶರ್ಟ್ ಅಂತ ಮಾಡ್ಸಿದೀನಿ. ಸೊ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ, ಡಿಸ್ಪ್ಲೇ ಆಗ್ತಾ ಇದೆ ಯಾವ ರೀತಿ ಮಾಡ್ಸಿದೀನಿ ಅಂದ್ಬಿಟ್ಟು ಶರ್ಟ್ ನ. ಸೊ ನಿಮ್ಗೆ ಯಾರಿಗಾದ್ರೂ ಶರ್ಟ್ ಇಷ್ಟ ಆಗಿದ್ರೆ, ಚೆನ್ನಾಗಿದ್ರೆ, ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲಿ ಮಾಡಿಸ್ತೆ, ಎಷ್ಟು ರೇಟ್ ಶರ್ಟ್ಗೆ ಅಂದ್ಬಿಟ್ಟು. ಸೊ ಓಕೆ ಗುರು, ಈಗ ಮುಂದಿನ ವಿಷಯಕ್ಕೆ ಬರೋಣ. ನೆಕ್ಸ್ಟ್ ಈಗ ಟಿಕೆಟ್ ವಿಷಯಕ್ಕೆ ಬಂದ್ರೆ, ಈ ಸಲ ನಿಮಗೆ ನಾನು ಮುಂಜಾನೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, IPL ಟಿಕೆಟ್ ಬುಕ್ ಮಾಡೋರಿಗೆ ಬಂಪರ್ ಆಫರ್ ಅಂತ ಅಂದ್ಬಿಟ್ಟು. ಏನು ಅಂತಂದ್ರೆ ಫ್ರೀ ಮೆಟ್ರೋ ಇರುತ್ತೆ ಗುರು ನಿಮಗೆ, ಅಂದ್ರೆ ಟಿಕೆಟ್ ಬುಕ್ ಮಾಡೋರಿಗೆ ಮಾತ್ರ, ಬುಕ್ ಮಾಡಿರೋರಿಗೆಲ್ಲ. ಈ ಮ್ಯಾಚ್ ಇರೋದು ಫಸ್ಟ್ ಮ್ಯಾಚ್, ಮತ್ತೆ ಹೇಳ್ತಿದ್ದೀನಿ, ಮಾರ್ಚ್ 28 ಶನಿವಾರ ಮೊದಲನೇ ಮ್ಯಾಚ್ ಇದೆ 2026 IPL ಫಸ್ಟ್ ಮ್ಯಾಚ್ RCB ವರ್ಸಸ್ SRH. ಅಂಡ್ ಈ ಸಲ ಇನ್ನೊಂದು ರೂಲ್ಸ್ ಏನು ಅಂತಂದ್ರೆ, ಟಿಕೆಟ್ ಬುಕ್ ಮಾಡೋದ್ರಲ್ಲಿ ಯಾರಾದ್ರೂ ಬುಕ್ ಮಾಡಿದ್ರೆ ಗೊತ್ತಿರುತ್ತೆ, ನೀವು ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ನ ನಂಬರ್ ಹಾಕ್ಬಿಟ್ಟು ಬುಕ್ ಮಾಡಿರ್ತೀರ ಅಂತ, ಹೌದಲ್ವಾ? ಸೊ ನೀವು ಯಾರಾದ್ರೂ ಬುಕ್ ಮಾಡಿದ್ರೆ ಮತ್ತೆ ಹೇಳ್ತಿದ್ದೀನಿ, ಕಮೆಂಟ್ ಬಾಕ್ಸ್ ನಿಮ್ದೇ ಗುರು, ಕಮೆಂಟ್ ಹಾಕಿ. ಯಾಕೆ ಈ ರೀತಿ ಮಾಡಿದ್ರು? ಗೌರ್ಮೆಂಟ್ ಐಡಿ ನ ಯೂಸ್ ಮಾಡ್ಬಿಟ್ಟು ಟಿಕೆಟ್ ಬುಕ್ ಮಾಡೋದು ಅಂದ್ರೆ, ತುಂಬಾ ಜನ ಬ್ಲಾಕ್ ಅಲ್ಲಿ ಟಿಕೆಟ್ ನ ಮಾರ್ತಾರೆ ಅಂದ್ಬಿಟ್ಟು ಅಟ್ಟೆ ಟೈಮ್ ಅಲ್ಲಿ ಅವ್ರದ್ದು ಡಾಕ್ಯುಮೆಂಟ್ಸ್ ಇದೆ ಅದನ್ನ ಯೂಸ್ ಮಾಡ್ಬಿಟ್ಟು ಮಾತ್ರ ಮಾಡ್ಲಿಕ್ಕೆ ಅಂತ ಚಾನ್ಸ್ ಕೊಟ್ಟಿದ್ರು. ಸೊ ಗೌರ್ಮೆಂಟ್ ಇಂದ ಒಂದು ಒಳ್ಳೆ ಡಿಸಿಷನ್ ಅಂತಾನೆ ಹೇಳ್ಬೋದು ಇದಕ್ಕೆ. ಮತ್ತೆ ಗುರು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಾನು ನಿಮಗೆ ಮುಂಚೆನೆ ಹೇಳಿದೆ, 20 ರಿಂದ 22 ಸಾವಿರ ಟಿಕೆಟ್ ಮಾತ್ರ RCB ವೆಬ್ಸೈಟ್ ನಲ್ಲಿ, ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಇವತ್ತು ಸೇಲ್ ಆಯ್ತು. ಅಂಡ್ ಉಳಿದ ಸೀಟ್ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ,
6,000ದಿಂದ 8,000 ಸೀಟ್ಗಳು KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಥವಾ ಕ್ರಿಕೆಟ್ ಬೋರ್ಡ್ ಅಂತ ಏನಿದೆ ಅಲ್ವಾ, ಅದ್ರ ಕಡೆಯಿಂದ ಯಾರು ಬರ್ತಾರೆ ಅಂದ್ರೆ ಅವ್ರ ಕಡೆಯಿಂದ ಬರ್ತಾರೆ ಅಲ್ವಾ, ಅವ್ರ ಕಡೆಯಿಂದ ಯಾರು ಬರ್ತಾರೆ ಅವರಿಗೆ ಈ ಸೀಟ್ ಏನಿದೆ 6,000ದಿಂದ 8,000 ಸೀಟ್ಗಳು, ಅದರಲ್ಲಿ ಇವರಿಗೆ ಸೀಟ್ಗಳು ಕೂಡ ಸಿಗುತ್ತೆ. ಸೊ ಗುರು, ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಒಳ್ಳೆ ವಿಷಯ ತಗೊಬಂದು ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್.